నారాయణ స్వామి కోరికలన్నీయు విచ్చును భక్తిగా కొలచిన భక్తుల తెల్లను కోరిన కోరికలను చతుర్భుజం ప్రసన్నవదనం ధ్యాయేత్ सर्वविघ्नोपशान्तये अगजानन पद्मार्कं गजानन महर्निशं तस्महे गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्म तस्मै श्रीगुरुवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरुवे नमः ಜ್ಞಾನಾನಂದ ಶ್ರೀ ಅಮರನಾರಾಯಣ ಸ್ವಾಮಿ ಪಾದವೇ ಶರಣು ಗೋವಿಂದ ಗೋವಿಂದಂದವರ ಪಾದಗಳಿಗೆ ಶರಣು ಗೋವಿಂದ ಹರ ನಮಃ ಪಾರ್ವತಿ ಪತಯೇ ಎಲ್ರು ಗೋವಿಂದ ಮಂಗಳಾರತಿ ಎಲ್ರು ತಗೊಂಡು ಪುಷ್ಪಾರ್ಚನೆ ಮಾಡೋದು ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ವರಲಕ್ಷ್ಮಿ ಮೇಡಮ್ ಅವರ ಅಮೃತ ಹಸ್ತಗಳಿಂದ ಕೈವಾರ ತಾತಯ್ಯನವರ ಭಾವಚಿತ್ರಕ್ಕೆ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಪುಷ್ಪಾರ್ಚನೆಯನ್ನು ಮಾಡುತ್ತಿದ್ದಾರೆ. ನಮಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಿ ರಕ್ಷಣೆ ನೀಡುತ್ತಿರುವ ಇಲಾಖೆ, ಪೊಲೀಸ್ ಇಲಾಖೆ, ಅವರ ಸಿಬ್ಬಂದಿ ವರ್ಗದವರು ಸಹ ಈ ಒಂದು ಭಕ್ತಿ ಪ್ರಧಾನವಾದಂತಹ ಭಕ್ತಿ ಪರಾಕಾಷ್ಠ ಸಾರುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲ ಕುಟುಂಬಗಳಿಗೆ, ತಾತಯ್ಯನವರ ಭಕ್ತ ಮಹಾಶಯರ ಕುಟುಂಬಗಳಿಗೆ ತಾತಯ್ಯನವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ವಿಶೇಷವಾಗಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸೋಣ. ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ಅವರಿಗೆ ಕೈವಾರ ತಾತಯ್ಯನವರ ಭಕ್ತಿ ಪ್ರಧಾನವಾದಂತಹ ಶಾಲುವನ್ನು ಹೊಡಿಸುವುದರ ಮುಖೇನ, ಹಾರವನ್ನು ಹಾಕುವುದರ ಮುಖೇನ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಈ ದಿನ ಶುಭ ದಿನ, ಶುಭ ಶನಿವಾರ. ಎಲ್ಲರೂ ನಿಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಸೇವಾಕರ್ತರು, ಕೆನಡಾದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ಫ್ರಾನ್ಸಿಸ್ ಪ್ರೋಜಿಯೋ ಅವರ ಭಾವ ದೇವ ಸಗಾಯಂ ಮತ್ತು ಅವರ ತಾಯಿ ಕಮಲಮ್ಮನವರ ಆನಿವರ್ಸರಿ ಡೇ ನಿಮಿತ್ತ ಇವತ್ತು ಮಹಾಪ್ರಸಾದವನ್ನು ಏರ್ಪಡಿಸಲಾಗಿದೆ. ಅವರಿಗೆ ಕೈವಾರ ತಾತಯ್ಯನವರು ಅವರ ಕುಟುಂಬಕ್ಕೆ, ದೇವ ಸಗಾಯಂ ಮತ್ತು ಕಮಲಮ್ಮನವರ ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ವಿಶೇಷವಾಗಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಕೈವಾರನ ತಾತಯ್ಯನವರ ಅನ್ನದಾನ ಟ್ರಸ್ಟ್ನ ವತಿಯಿಂದ ಎಲ್ಲ ಭಕ್ತ ಮಹಾಶಯರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. మనసులోన భద్రపరచి మాయ శక్తిని మర్దించి, మనసులోన భద్రపరచి మాయ శక్తిని మర్దించి, పగలు రేయి ఒకటి చేసి పరమానంద చందమామను చూచి వత్తమ శత్రులార్ గురి చెంపచారక ఇంద్రియాదుల వెంట పోక ಶತ್ರುಲಾರ್ ಗುರಿ ಚೆಂಪಚಾರ. ಕೈವಾರ ತಾತಯ್ಯನ ಬಗ್ಗೆ ನಾನು ಆ ಸ್ಥಳಕ್ಕೆ ಹೋದಾಗ ಅದರ ಪ್ರಭಾವದ ಬಗ್ಗೆ ತುಂಬ ಒಳಗಾಗಿದ್ದೀನಿ. ನಿಜವಾಗಲೂ ಅವರೊಂಥರ ಈ ನಮ್ಮ ಭವಿಷ್ಯನ ಅಷ್ಟು ವರ್ಷಗಳ ಹಿಂದೆನೇ ಹೇಳಿದ್ದಾರೆ. ಅದೇನು ಹೇಳಿ ಕಲ್ಲು ಕೋಳಿ ಕೂಗುತ್ತೆ, ಅದೇನು ಅದೊಂದು ತುಂಬ ಇದೆ. ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ ಜಾಸ್ತಿ. ಬಟ್ ಅವ್ರ ಬಗ್ಗೆ ತುಂಬ ಭಕ್ತಿ, ಗೌರವ, ಒಬ್ಬ ದಾರ್ಶನಿಕ ವ್ಯಕ್ತಿ. ಅವರ ನುಡಿಗಳು ಯಾವತ್ತೂ ಸುಳ್ಳಾಗಲ್ಲ. ಅದು ಜನಜನಿತವಾಗಿ ಆಗಿನ ಕಾಲದಿಂದ ಇಲ್ಲಿವರೆಗೂ ಅದು ನಡ್ಕೊಂಡು ಬರ್ತಾ ಇದೆ. ಅದನ್ನು ನೀಟಾಗಿ ಫಾಲೋ ಮಾಡಿದ್ರೆ ಒಂದು ಒಳ್ಳೆ ದಾರಿನಲ್ಲಿ ನಾವು ನಡಿಬೋದು. ಒಂದು ಪ್ರಜೆಗಳಾಗಿ ಅವರ ಅದೇ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ಒಳ್ಳೆ ಕಾರ್ಯಗಳನ್ನ ಮಾಡೋದಕ್ಕೆ ಈ ಟ್ರಸ್ಟ್ ತುಂಬ ಚೆನ್ನಾಗಿ ನಡೀತಾ ಇದೆ. ಇದು ಹೀಗೆ ಮುಂದೆ ಇನ್ನೂ ಹೆಚ್ಚಿಗೆ ಇನ್ನೂ ಹೆಚ್ಚು ಸರ್ವಿಸ್ ಮಾಡಲಿ, ಚೆನ್ನಾಗಿ ಒಳ್ಳೇದಾಗಲಿ. ಇಷ್ಟೇ 26ನೇ ವಾರ ಇನ್ನೂ ಹೆಚ್ಚು ವಾರಗಳು ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ಮಾತು